ಸರ್ಕಾರದ ಇನ್ಕಮ್ ಅರ್ಥಾತ್ ಆದಾಯ ಟಾರ್ಗೆಟ್ ರೀಚ್ ಮಾಡೋದ್ರಲ್ಲಿ ಐಜಿಆರ್ ಫೇಲ್ಯೂರ್ ಆಗಿದ್ದಾರೆ. ಅರ್ಧ ವರ್ಷವಾದರೂ ಗುರಿ ಮುಟ್ಟದ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ. ಸರ್ಕಾರದ ಆದಾಯ ಟಾರ್ಗೆಟ್ ರೀಚ್ ಮಾಡೋದ್ರಲ್ಲಿ ಐಜಿಆರ್ ಫೇಲ್ಯೂರು. ಅರ್ಧ ವರ್ಷವಾದರೂ ಗುರಿ ಮುಟ್ಟದ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ. ಆದಾಯ ಗುರಿ ಮುಟ್ಟುವಲ್ಲಿ ಸಬ್ ರಿಜಿಸ್ಟ್ರಾರ್ ಕಮಿಷನರ್ ಕಂಪ್ಲೀಟ್ ವಿಫಲ. ಸರ್ಕಾರ ಆದಾಯ ತುಂಬಿಸುವ ಮೂರನೇ ಅತಿದೊಡ್ಡ ಇಲಾಖೆ ಅಂದ್ರೆ ಅದು ಐಜಿಆರ್ ಕಮಿಷನರ್ ಆಗಿ ಮುಲೈ ಮುಗಿಲನ್ ಬಂದ ಮೇಲೆ ನೆಲಕಚ್ಚಿದ ಆದಾಯ ಏಪ್ರಿಲ್ ಡಿಸೆಂಬರ್ ವರೆಗೆ ಐಜಿಆರ್ ಸಂಗ್ರಹ ಮಾಡಿದ್ದು ಕೇವಲ 16.335 ಕೋಟಿ. ಸರ್ಕಾರ ನೀಡಿರುವಂತಹ ಟಾರ್ಗೆಟ್ 19,097 ಕೋಟಿ. ನಿಮಗೊಂದು ಸರ್ಕಾರ ಟಾರ್ಗೆಟ್ ಕೊಡುತ್ತೆ, ಆ ಟಾರ್ಗೆಟ್ ಅನ್ನ ಅಚೀವ್ ಮಾಡೋದಕ್ಕೆ ಎಲ್ಲ ಇಲಾಖೆಗೂ ಕೂಡ ಟಾರ್ಗೆಟ್, ಎಲ್ಲ ಇಲಾಖೆಗೂ. ಟ್ರಾಫಿಕ್ ಪೊಲೀಸರು ಯೂನಿಫಾರ್ಮ್ ಹಾಕೊಂಡು ತಪ್ಪು ಮಾಡುವ ಚಾಲಕನನ್ನೇ ಕೈಕೊಂಡು ಕೂತಿರ್ತಾರೆ. ಟ್ರಾಫಿಕ್ ಪೊಲೀಸರಿಗೆ ತಪ್ಪು ನಡೀಬಾರದು ಅನ್ನೋ ಇರಾದೆ ಅವರಿಗಲ್ಲ. ತಪ್ಪು ನಡಿಬೇಕು, ಅವರನ್ನು ಹಿಡಿಬೇಕು, ಒಂದಷ್ಟು ಫೈನ್ಗಳನ್ನು ಹಾಕಬೇಕು. ಯಾಕೆ? ಟಾರ್ಗೆಟ್ ಪ್ರೆಷರ್ ಇದೆ, ನಮಗೆ ಪ್ರೆಷರ್ ಇದೆ. ಸರ್ಕಾರಿ ರಿಸಿಪ್ಟ್ನಲ್ಲಿ ಹೆಲ್ಮೆಟ್ ಶಿರಚ್ಛಾಣಿ ಹಾಕದೇ ಇದ್ದ ಕಾರಣಕ್ಕೆ 500 ರೂಪಾಯಿ ದಂಡ. ಸವಾರಿ ಮಾಡುವಾಗ ಹೆಂಡ ಕುಡ್ದಿದ್ದ, ಅದಕ್ಕೊಂದು 1000 ದಂಡ. ಪಕ್ಕದಲ್ಲಿ ಹೆಂಡತಿ ಕೂರಿಸ್ಕೊಂಡಿದ್ದ, ಆ ಹೆಂಡತಿಯ ಸೀರೆಯ ತುದಿ ವೀಲ್ ಹತ್ರಕ್ಕೆ ಬರ್ತಾ ಇತ್ತು, ಅದಕ್ಕೆ 250 ರೂಪಾಯಿ ದಂಡ. ಯಾರು ಹಾಕೋದಿದನ್ನ? ಪೊಲೀಸರೇ. ಯಾಕೆ? ಟಾರ್ಗೆಟ್ ಪ್ರೆಷರ್ ಇರುತ್ತೆ. ಇಷ್ಟಿಷ್ಟು ರೆವಿನ್ಯೂ ಜನರೇಟ್ ಆಗಬೇಕು ನಮ್ಮ ಡಿಪಾರ್ಟ್ಮೆಂಟ್ನಲ್ಲಿ. ಅದೇನೇ ಇರಲಿ, ಒಟ್ಟಾರೆ ಅರ್ಧ ವರ್ಷವಾದರೂ ಗುರಿ ಮುಟ್ಟದ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ ರಿಜಿಸ್ಟರ್ ಆಫೀಸ್ ಇರ್ತವೆ. ಅಲ್ಲಿ ಲ್ಯಾಂಡ್ ರಿಜಿಸ್ಟರ್ ಮಾಡಿಸಿಕೊಳ್ಳೋದಕ್ಕೆ, ಕಮರ್ಷಿಯಲ್ಲು ಅಂಗಡಿಗಳ ರಿಜಿಸ್ಟ್ರೇಷನ್ಗಳಿರ್ತವೆ, ಬೇರೆ ಬೇರೆ ಏನು ಈ ಕಡತಗಳ ಸಾಕಷ್ಟು ವ್ಯವಹಾರಗಳಲ್ಲಿ ನಡೀತವೆ. ಅಲ್ಲಿ ನಡೀಬೇಕಾದ ರಿಜಿಸ್ಟರ್ ಫೀಸ್ಗಳಿರ್ತವೆ, ಅದಕ್ಕೊಂದು ದರಗಳನ್ನು ನಿಗದಿ ಮಾಡಲಾಗಿರುತ್ತೆ. ನೀವು ಎಷ್ಟು ಬೇಗ ಫೈಲ್ಗಳನ್ನು ಮೂವ್ ಮಾಡಿ ಕಡತಗಳನ್ನು ಪ್ರಾಸೆಸ್ ಮುಗಿಸ್ತೀರೋ ರಿಜಿಸ್ಟ್ರಾರ್ ಫೀಸ್ಗಳು ಅಷ್ಟೇ ಸಂಗ್ರಹ ಆಗ್ತಾ ಇರುತ್ತೆ. ಕ್ಯೂ ಸಿಸ್ಟಮ್ನಲ್ಲಿ ರಿಜಿಸ್ಟ್ರಾರ್ಗೆ ಕಾಯ್ಕೊಂಡು ಕೂತಿರ್ತಾರೆ. ಈಗ ಲ್ಯಾಂಡ್ ರಿಜಿಸ್ಟರ್ಗಳು ಯಥೇಚ್ಛವಾಗಿ ನಡೀತಿಲ್ಲ, ಬಿಡಿ, ಯಥೇಚ್ಛವಾಗಿ ನಡೀತಿಲ್ಲ. ಅದಕ್ಕೆ ಅದರದೇ ಆದಂಥ ಪೊಲಿಟಿಕಲ್ ರೀಸನ್ಗಳೆಲ್ಲ ಇದ್ದಾವೆ. ಅಷ್ಟಾಗಿಯೂ ಆದಾಯ ಗುರಿ ಮುಟ್ಟುವಲ್ಲಿ ಸಬ್ ರಿಜಿಸ್ಟ್ರಾರ್ ಕಮಿಷನರ್ ಕಂಪ್ಲೀಟ್ ವಿಫಲರಾಗಿದ್ದಾರೆ. ಸರ್ಕಾರ ಆದಾಯ ತುಂಬಿಸುವ ಮೂರನೇ ಅತಿದೊಡ್ಡ ಇಲಾಖೆ ಅಂದ್ರೆ ಐಜಿಆರ್. ಮೊದಲ ಇಲಾಖೆ ಅಬಕಾರಿ, ಎರಡನೇ ಇಲಾಖೆ ಲೋಕೋಪಯೋಗಿ, ಅದರ ಅಂಗಸಂಸ್ಥೆಯಾಗಿ ಬರುತ್ತೆ ಇವೆಲ್ಲವೂ ಕೂಡ. ಹೀಗೆ ಮೂರನೇ ಇಲಾಖೆ ಕೈಗಾರಿಕಾ ಇಲಾಖೆ. ಹೀಗೆ ಒಂದೊಂದು ಇಲಾಖೆಗಳು ಆದಾಯದ ಮೂಲಗಳಿರ್ತವೆ ಸರ್ಕಾರಕ್ಕೆ. ಆ ಮೂಲಗಳ ಪೈಕಿ ಇದು ಕೂಡ ಐಜಿಆರ್ ಕಮಿಷನರ್ ಆಗಿ ಮುಲ್ಲೈ ಮುಗಿಲನ್ ಬಂದ ಮೇಲೆ ನೆಲಕಚ್ಚಿದ ರಾಜಸ್ವ. ಏಪ್ರಿಲ್ ಡಿಸೆಂಬರ್ ವರೆಗೂ ಐಜಿಆರ್ ಸಂಗ್ರಹ ಮಾಡಿದ್ದು ಕೇವಲ 16,335 ಕೋಟಿ. ಸರ್ಕಾರ ನೀಡಿರುವಂತಹ ಟಾರ್ಗೆಟ್ ಪ್ರಕಾರ 19,097 ಕೋಟಿ ರಾಜಸ್ವ ಸಂಗ್ರಹ ಆಗಬೇಕಿತ್ತು. ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯಲ್ಲಿ ರಾಜಸ್ವ ಸಂಗ್ರಹ 2,761 ಕೋಟಿ ಇಳಿಕೆ. ಏಪ್ರಿಲ್ ಡಿಸೆಂಬರ್ ವರೆಗೆ ಐಜಿಆರ್ನಲ್ಲಿ 2,771 ಕೋಟಿ ಆದಾಯ ಖೋತ ಆಗಿದೆ. ಇನ್ನು ಆದಾಯ ಸಂಗ್ರಹಕ್ಕೆ ಶನಿವಾರ ಭಾನುವಾರ ಸಬ್ ರಿಜಿಸ್ಟ್ರಾರ್ಗಳ ಓಪನ್ ಇರುತ್ತೆ. ಆದರೂ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯಿಂದ ಬಂದಿಲ್ಲ ಆದಾಯ ಸಂಗ್ರಹ. ದಸ್ತಾವೇಜು ನೋಂದಣಿಗೆ ಈ ಖಾತಾ ಕಡ್ಡಾಯ ಮಾಡಿರುವ ಸ್ಟೇಟ್ ಗವರ್ನಮೆಂಟ್ ಇನ್ನು ರೆವಿನ್ಯೂ ನಿವೇಶನಗಳಿಗೆ ಈ ಖಾತಾ ನೀಡುವಲ್ಲಿ ಅಧಿಕಾರಿಗಳ ವಿಫಲ ಆಗಿದೆ. ಹೀಗಾಗಿ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯಲ್ಲಿ ಏರದ ರಾಜಸ್ವ ಸಂಗ್ರಹ. ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯನ್ನ ಮುನ್ನಡೆಸುವಲ್ಲಿ ಮುಲ್ಲೈ ಮುಗಿಲನ್ ವಿಫಲ ಆರೋಪ. 2025-26 ಸಾಲಿನಲ್ಲಿ 28,000 ಕೋಟಿ ಆದಾಯ ಸಂಗ್ರಹ ಟಾರ್ಗೆಟ್ ಕೊಡಲಾಗಿದೆ. ಕಳೆದ ವರ್ಷ 26,000 ಕೋಟಿ ಆದಾಯ ಸಂಗ್ರಹ ಟಾರ್ಗೆಟ್ ನೀಡಿದ್ದ ಸರ್ಕಾರ. ಆದರೆ ಈ ವರ್ಷದ ಆದಾಯ ಸಂಗ್ರಹ ಮಾಡುವಲ್ಲಿ ವಿಫಲವಾದ ಐಜಿಆರ್ ಕಮಿಷನರ್. ಒಟ್ಟಾರೆ ಗ್ಯಾರಂಟಿಗಳಿಗೆ ಹಣ ಹೊಂದಿಸಲು ಹೆಣಗಾಡುತ್ತಿರುವ ರಾಜ್ಯ ಸರ್ಕಾರ. ಈ ಬೆನ್ನಲ್ಲೇ ಆಸ್ತಿ ನೋಂದಣಿಯಿಂದ ಬಾರದ ಕೋಟಿ ಹಣ ನೆಲಕಚ್ಚಿದ ಪರಿಣಾಮ ತಲೆಕೆಡಿಸಿಕೊಂಡ ಐಜಿಆರ್ ಆಯುಕ್ತ ಮುಲ್ಲೈ ಮುಗಿಲನ್. ಮುಂದೆ ಈ ಮುಗಿಲನಿಗೆ ಸರ್ಕಾರ ಅದು ಯಾವ ತರಹದ ಕ್ವಾಟ್ಲೆಗಳನ್ನು ಕೊಡುತ್ತೋ ಕಾದು ನೋಡೋಣ.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.